ಪಹಲ್ಗಾಮ್ನಲ್ಲಿ ಹುಡುಕಿ ಹಿಂದೂಗಳ ಹತ್ಯೆ ಮಾಡಿದಂತಹ ಉಗ್ರರು ಕೇವಲ 15 ನಿಮಿಷದಲ್ಲಿ ನರ ಮೇಧ ನಡೆದು ಹೋಗಿತ್ತು. ನರ ರಾಕ್ಷಸರ ದಾಳಿಯ ಕ್ರೌರ್ಯ ಹೇಗಿತ್ತು ಗೊತ್ತಾ? ಆ 15 ನಿಮಿಷದ ಕರಾಳತೆಯನ್ನ ಬಿಚ್ಚಿಟ್ಟಂತಹ ಕನ್ನಡಿಗರು. ರಿಪಬ್ಲಿಕ್ ಕನ್ನಡದ ಜೊತೆ ಪ್ರತ್ಯಕ್ಷದರ್ಶಿ ಮಾತಾಡಿದ್ದಾರೆ. ಪಹಲ್ಗಾಮ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನನ್ನ ಸಹೋದರಿ ರಂಜಿತ್ ಒಂದು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟಿದ್ದಾರೆ ನೋಡಿ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಯ್ತಲ್ಲ ನಿನ್ನೆ ಸುಮಾರು 2:30 ಸುಮಾರಿಗೆ ಅದೇ ಸ್ಥಳದಲ್ಲಿ ಅರ್ಧ ಗಂಟೆ ಮುಂಚೆ ಇವರೆಲ್ಲರೂ ಕೂಡ ಇದ್ದಿದ್ರು. ಕನ್ನಡಿಗರು ಅರ್ಧ ಗಂಟೆ ಮುಂಚೆ ಇದ್ರು. ಅವರು ಕೆಳಗಿಳಿದು ಬಂದು ಹೊರಗಡೆ ಬರುವಾಗ ಇಂಥ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ಗೊತ್ತಾಗಿ ಇವರೆಲ್ಲರೂ ಕೂಡ ಈಗಲೂ ಶಾಕಿಂಗ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಹೆಂಗಿದೆ ಜಾಗ, ಅದು ಏನಾಯ್ತು, ಆ ಸಮಯಕ್ಕೆ ಏನಾಯ್ತು ಅನ್ನೋದ್ರ ಬಗ್ಗೆ ಅವರಿಂದಲೇ ಕೇಳೋಣ. ಸರ್ ಹೇಳಿ, ನೀವು ಅರ್ಧ ಗಂಟೆ ಮುಂಚೆ ಒಳ್ಳೆ ಸ್ಥಳದಲ್ಲಿ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಆಕ್ಚುಲಿ ಆ ಸ್ಪಾಟ್ ಹೇಗಿದೆ? ಅದು ಸ್ಪಾಟ್ ಹೇಗಿದೆ ಅಂದ್ರೆ ಪಹಲ್ಗಾಮ್ ಅನ್ನೋದು ಒಂದು ಬೇಸ್ ಕ್ಯಾಂಪ್. ಬೇಸ್ನಿಂದ ಮೇಲೆ ಬೈಸರ ಅನ್ನೋದು ಒಂದು ವಿಲೇಜ್. ಅಲ್ಲಿ ಫುಲ್ ಫ್ಲಾಟ್ ಲ್ಯಾಂಡ್ ಇದೆ, ಗ್ರೀನ್ ಲ್ಯಾಂಡ್ ಇದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಹೋಗ್ಬೇಕಂತಂದ್ರೆ ಮಾಮೂಲಾಗಿ ನಡ್ಕೊಂಡು ಹೋಗಕ್ಕಾಗಲ್ಲ, ರೋಡ್ ಇಲ್ಲ, ಏನಿಲ್ಲ. ನೀವು ಕುದುರೆ ತಗೊಂಡೇ ಹೋಗ್ಬೇಕು, ಇಲ್ಲ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಈ ಮಳೆ ಬಂದು ಈ ಸ್ನೋ ಆಗಿ ಇದರಿಂದ ನಡ್ಕೊಂಡು ಹೋಗೋಕ್ಕೂ ಚಾನ್ಸೇ ಇಲ್ಲ. ಅಲ್ಲಿ ನೋಡಿ ಸರ್, ನೀವು ನನಗೆ ಕೆಲವು ಫೋಟೋ ಕಳಿಸಿ. ಆ ಪಾನಿಪುರಿ ತಿಂತಿರುವಾಗ ಅಲ್ಲಿ ಅಟ್ಯಾಕ್ ಮಾಡಿದ್ರು. ತಾವು ಕೂಡ ಅದೇ ಜಾಗದಲ್ಲಿ ಅರ್ಧ ಗಂಟೆ ಮುಂಚೆ ನಾವು ಬೇಲ್ಪುರಿ ತಿಂದು ಅಲ್ಲೇ ಫೋಟೋಸ್ ಎಲ್ಲ ತೆಗೆದುಕೊಂಡು ನಾವಲ್ಲೆಲ್ಲ ಮಜಾ ಮಾಡ್ತಾ ಇದ್ವಿ. ನಮ್ನೇನ್ ಇನ್ನೇನು ಟೈಮ್ ಆಗೋಯ್ತು, ನಾವು ಬೆಳಗ್ಗೆನೆ ಹೋಗಿದ್ವಿ. ಇನ್ನೇನು ಟೈಮ್ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗಿ ಕೆಳಗೆ ಬಂದು ಕುದುರೆ ಇಳಿದು ಊಟ ಮಾಡ್ತಾ ಇದ್ದಿದ್ದು. ಅವಾಗ ಈ ತರ ನ್ಯೂಸ್ ಬಂತು. ಬಂದಿದ್ವಿ, ಎಲ್ಲಿಂದ ಬಂದಿದ್ವಿ? ನಾವು 10 ಜನ ಬಂದಿದ್ವಿ. ಬೆಂಗಳೂರು ಮತ್ತೆ ಕೋಲಾರಿಂದ ನಾವು 10 ಜನ ಬಂದಿದ್ವಿ ವಿತ್ ಫ್ಯಾಮಿಲಿ. ನಡ್ಕೊಂಡು ಹೋಗ್ಬೇಕು, ಕುದುರೆಯಲ್ಲಿ ಹೋಗ್ಬೇಕು, ಮತ್ತೆ ವೆಹಿಕಲ್ ಮೂವ್ ಆಗಲ್ಲ. ಆನಂತರ ಬಯಲದು ಎಸ್ಕೇಪ್ ಆಗ್ಲಿಕ್ಕೂ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಹೇಗಿತ್ತು? ಅದು ಸಿಕ್ಕಾಪಟ್ಟೆ ಕಷ್ಟ. ಅದು ಏನಾದ್ರು ಕುದುರೆ ಸ್ವಲ್ಪ ಹಿಂಗಂದ್ರೂ ನಾವು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಬಟ್ ಸೇಫ್ ಆಗಿ ಕೆಳಗಡೆ ಇಳಿದ್ವಿ. ನಮ್ಮ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಕೆಳಗಡೆ ಇಳಿದ್ವಿ ನಾವು. ಬಟ್ ಇವರು ಬಂದಿರೋರು ಬೇರೆ ದಾರಿ ಇದೆಯಂತೆ, ಜಂಗಲ್ಸ್ ಇಂದ ಬರ್ತಾರಂತೆ, ಹೊರಗಿಂದ ಬರೋ ಚಾನ್ಸಸ್ ಇದೆಯಂತೆ. ನಮ್ಮ ಗೊತ್ತಿರೋ ಪ್ರಕಾರ 4 ರಿಂದ 6 ಜನ ಬಂದಿದ್ರು ಅಂತ. ಅದು ಮಿಲಿಟರಿ ಹಾಸ್ಪಿಟಲ್ ಬಂದಿದ್ದಾರೆ ಅಂತ ನಮ್ಗೆ ಆ ಇನ್ಫಾರ್ಮೇಶನ್ ಕೇಳಿದ್ರೆ ನಮ್ಗೆ ಫುಲ್ ಒಂಥರ. ನಾವು ಹೋಗಿದ್ರಲ್ಲ ಒಂದು ಅರ್ಧ ಗಂಟೆ ಮುಂಚೆ ಅಲ್ಲೇ ಇದ್ವಿ. ಅರ್ಧ ಗಂಟೆ ಆದ ನಂತರ ಅಲ್ಲಿ ಸ್ಮಶಾನ ಆಗಿತ್ತು. ಹೌದು, ಒಂದು ಸ್ಮಶಾನ ಎಷ್ಟು ರಶ್ ಇತ್ತು ಅಷ್ಟೇ ಖಾಲಿ ಇತ್ತು. ಆಮೇಲೆ ನಾವು ಕೇಳ್ಬಿಟ್ಟಿದ್ದೇನು ಅಂದ್ರೆ ಅಲ್ಲಿ ಫುಲ್ ಜಾಗ್ತಾ ಇತ್ತು. ಅಲ್ಲಿ ಇದು ಮಳೆ ಬಂದಿದೆ, ಸಿಟಿ ಏರಿಯಾ ಸಿಕ್ಕಾಪಟ್ಟೆ ಸ್ಟ್ಯಾಂಪೀಡ್ ಆಯ್ತಂತೆ. ಒಂದು ಇಪ್ಪತ್ತು ನಮ್ಗೆ ಹೇಳಿದ್ರು ಈ ತರ ಶೂಟ್ ಔಟ್ ಆಗಿದೆ ಮೇಲೆ ಅಂತ. ಫಸ್ಟ್ 2 ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ದಿವಸ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿದೆ. ಆಮೇಲೆ ನಮ್ಮ ರಿಸಾರ್ಟ್ ಮೇಲೆನೆ ಒಂದು 5-6 ಹೆಲಿಕಾಪ್ಟರ್ ಹೋಯ್ತು, ಮತ್ತೆ ಒಂದು 30-40 CRPF ಗಾಡಿಗಳು, ಆಮೇಲೆ ಆಂಬ್ಯುಲೆನ್ಸ್ ಪಾಸ್ ಆಯ್ತು. ಆಂಬ್ಯುಲೆನ್ಸ್ ನಾವೇ ನೋಡಿದ್ದೀವಿ. 30 ಆಂಬ್ಯುಲೆನ್ಸ್ ಒನ್ ಆಫ್ಟರ್ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇದೆ. ಅಷ್ಟೊಂದು. ಇನ್ನೊಂದೇನಂದ್ರೆ ಈ ಕಾಶ್ಮೀರಕ್ಕೆ ಬಂದು 4 ದಿನ ಆಯ್ತು. ನಾವು ಎವ್ರಿ ½ ಕಿಲೋಮೀಟರ್ 1 ಕಿಲೋಮೀಟರ್ ನಾವು ಸೆಕ್ಯೂರಿಟಿ ಪ್ಯಾಟ್ರೋಲ್ ವೆಹಿಕಲ್ಸ್ ಎಲ್ಲ ನೋಡ್ತಾ ಇದ್ವಿ. ಬಟ್ ಆ ಬೈಸರನ್ ಆ ಏರಿಯಲ್ಲಿ ಮಾತ್ರ ಯಾರು ಸೆಕ್ಯೂರಿಟಿ ಇಲ್ಲ. ಅದನ್ನ ಆ ಟೈಮಲ್ಲಿ ಇರಬೇಕಿತ್ತು ಮೋಸ್ಟ್ಲಿ. ನಮಗೆ ಇದೆಲ್ಲ ನೋಡಿದಾಗ ಇದನ್ನೆಲ್ಲ ನೋಡಿ ನಾವು ಬಚಾವಾಗಿ ಬಂದ್ವಿ, ಬದುಕಿ ಬಂದ್ವಿ. ಈಗಾಗತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಕಾಶ್ಮೀರ ಅಂದ್ರೆ ಭಯ ಪಡ್ತಾರೆ, ಅಟ್ಯಾಕ್ಸ್ ಇರುತ್ತೆ, ಬೇಡ ಜನರಲ್ ಥಿಂಕಿಂಗ್ ಇರುತ್ತೆ. ಬಟ್ ಹಾಗೆ ಅಂದ್ರೆ ಹೇಳಿ ಎಲ್ಲೂ ಹೋಗಿ ಅದೆಲ್ಲ ಸೇಫ್ ಇದೆ ಅಂತ ಹೇಳಿ ನಾವು ಬಂದ್ವಿ. ವಿ ನೆವರ್ ಎಕ್ಸ್ಪೆಕ್ಟೆಡ್ ಟು ಸಿ ಹ್ಯಾಪನ್. ಶುಡ್ ನಾಟ್ ಹ್ಯಾವ್ ಅ ಫನ್, ಬಟ್ ಇಟ್ ಹ್ಯಾಸ್ ಹ್ಯಾಪನ್. ಬಟ್ ವಿ ಆರ್ ಆಲ್ರೆಡಿ ಸೇಫ್. ಈಗ ಏನ್ ಹೇಳ್ತೀರಿ, ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಇಂಥದ್ದೊಂದು ಭಯೋತ್ಪಾದನೆಯನ್ನು ವಿಷ ಜಂತು ನಮ್ಮ ದೇಶದಿಂದ ತೊಲಗಬೇಕಾಗುತ್ತೆ. ಕಾಶ್ಮೀರ ನಮ್ಮ ಮುಕ್ಕುಟ, ಕಾಶ್ಮೀರ ಯಾವತ್ತಿಗೂ ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಈ ಭಯೋತ್ಪಾದಕರಿಗೆ ಎಚ್ಚರಿಕೆ ಇರುತ್ತೆ. ಫಸ್ಟ್ ಭಯೋತ್ಪಾದಕರನ್ನ ಜೀರೋ ಮಾಡಬೇಕು. ಅಲ್ಲಿಂದ ಯಾವ ತರ ಸ್ಟೆಪ್ಸ್ ತಗೊಂಡ್ರು ಮಾಡಲೇಬೇಕು. ನಾವು ಬರೀ ಟಾಲರೇಟ್ ಮಾಡ್ಕೊಂಡ್ರೆ ಟಾಲರೇಟ್ ಮಾಡ್ತಾನೆ ಇರುತ್ತೆ. ಎಲ್ಲರೂ ಹೇಳ್ತಾರೆ ನಮ್ಮಲ್ಲಿ ಟಾಲರೆನ್ಸ್ ಲೆವೆಲ್ ಕಮ್ಮಿ ಅಂತ. ಬಟ್ ನಮ್ಮ ದೇಶದಲ್ಲಿ ಟಾಲರೆನ್ಸ್ ಲೆವೆಲ್ ಯಾವಾಗಲೂ
ನಮ್ಮ ತರ ಯಾರು ಟಾಲರೇಟ್ ಮಾಡೋ ಟಾಲರೆನ್ಸ್ ಯಾರು ಇದೆ ನಂಬರ್ 1 ಟಾಲರೆಂಟ್ ಕಂಟ್ರಿ ಅಂದ್ರೆ ಇಂಡಿಯಾನೇ. ಸೊ ನಾವು ಇವಾಗ ಅವ್ರು ಯಾವ ತರ ಮಾಡ್ತಿದ್ರೆ ನಾವು ಆ ಥರನೇ ಮಾಡಲೇಬೇಕು, ಅದಕ್ಕೆ ಪಾಠ ಕಲಿಸಲೇಬೇಕು. ಸರ್ಕಾರ ಯಾವ ರೀತಿಯಲ್ಲಿ ಏನ್ ತಗೊಂಡ್ರೆ ಯಾವ ಸ್ಟೆಪ್ಸ್ ತಗೊಂಡ್ರೆ ಒಳ್ಳೇದು ಅಂತ ಅನ್ಕೊಳ್ತಾರೋ ಅದೇ ರೀತಿಯಲ್ಲಿ ತಗೊಳ್ಳಿ. ಎಲ್ಲರೂ ಬೇಡ, ಡೆಫಿನೆಟ್ ಆಗಿ ದೇಶದ 100% ಎಲ್ಲರದ್ದು ಸಪೋರ್ಟ್ ಇದೆ ಸರ್ಕಾರಕ್ಕೆ. ಟೇಕ್ ಎ ಪಾಸಿಟಿವ್ ಆಕ್ಷನ್ ಸ್ಟಾಪ್ ದಿಸ್. ಜೈ ಹಿಂದ್. ನೋಡಿ, ಇದು ಕನ್ನಡಿಗರು ಹೇಳ್ತಿರುವಂತ ಮಾತು, ಕೆಲವೇ ಹೊತ್ತಿನ ಹಿಂದೆ ಅಲ್ಲೇ ಇದ್ದು ಬಂದವರು ಹೇಳ್ತಿರುವಂತ ಮಾತು. ಆ ಮೂಲಕ ದೇಶ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲರೂ ಕೂಡ ದೇಶದ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ, ಭಯೋತ್ಪಾದನೆಯನ್ನ ಶೂನ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅನೂಪ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ಜಮ್ಮು ಕಾಶ್ಮೀರ ರಿಪಬ್ಲಿಕನ್. ನೋಡಿ, ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಮಾಡ್ತಿದ್ದಾರೆ. ಅಲ್ಲಿ ಬೇಲ್ಪುರಿ ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಬೇಲ್ಪುರಿ ತಿನ್ನುವಂತ ಜಾಗ ಒಂದೊಂದು ರೀತಿಯಲ್ಲಿ ಸ್ವರ್ಗ. ಆ ಜಾಗವನ್ನು ನೋಡೋದಕ್ಕೆ ದೇಶದ ಮೂಲೆ ಮೂಲೆಗಳಿಂದ, ವಿದೇಶದಿಂದಲೆಲ್ಲ ಬರ್ತಾರೆ. ಸ್ವರ್ಗ ಅಂತಾನೆ ಕರೀತಾರೆ ಆ ಜಾಗವನ್ನ. ಅಲ್ಲಿರುವಂತ ಕಣಿವೆಗಳು, ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಆ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿಗೆ ಆಗಮಿಸ್ತಾರೆ. ಮಂಜುನಾಥ್ ಅವರು ಕೂಡ ಅವರು ಅಲ್ಲಿ ನಿಂತಿದ್ದಾಗ ಅವರ ಪತ್ನಿ ಹಾಗೂ ಪುತ್ರ ಬೇಲ್ಪುರಿಯನ್ನ, ಅದೇ ಇದೇ ಒಂದು ಬೇಲ್ಪುರಿಯನ್ನ ತಗೊಳ್ತಾ ಇರ್ತಾರೆ. ಹಿಂದೆ ತಿರುಗಿ ನೋಡಿದಾಗ ಮಂಜುನಾಥ್ ಮೇಲೆ ಫೈರ್ ಆಗ್ತಾ ಇರುತ್ತೆ. ನೋಡಿ, ಇದೇ ಜಾಗದಲ್ಲಿ ಪಹಲ್ಗಾಮ್ನಲ್ಲಿ ಹುಡುಕಿ ಹಿಂದೂಗಳ ಹತ್ಯೆ ಮಾಡಿದಂತಹ ಉಗ್ರರು ಕೇವಲ 15 ನಿಮಿಷದಲ್ಲಿ ನರ ಮೇಧ ನಡೆದು ಹೋಗಿತ್ತು. ನರ ರಾಕ್ಷಸರ ದಾಳಿಯ ಕ್ರೌರ್ಯ ಹೇಗಿತ್ತು ಗೊತ್ತಾ? ಆ 15 ನಿಮಿಷದ ಕರಾಳತೆಯನ್ನ ಬಿಚ್ಚಿಟ್ಟಂತಹ ಕನ್ನಡಿಗರು. ರಿಪಬ್ಲಿಕ್ ಕನ್ನಡದ ಜೊತೆ ಪ್ರತ್ಯಕ್ಷದರ್ಶಿ ಮಾತಾಡಿದ್ದಾರೆ. ಪಹಲ್ಗಾಮ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನನ್ನ ಸಹೋದರಿ ರಂಜಿತ್ ಒಂದು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟಿದ್ದಾರೆ. ನೋಡಿ, ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಯ್ತಲ್ಲ ನಿನ್ನೆ ಸುಮಾರು 2:30 ಸುಮಾರಿಗೆ, ಅದೇ ಸ್ಥಳದಲ್ಲಿ ಅರ್ಧ ಗಂಟೆ ಮುಂಚೆ ಇವರೆಲ್ಲರೂ ಕೂಡ ಇದ್ದಿದ್ರು. ಕನ್ನಡಿಗರು ಅರ್ಧ ಗಂಟೆ ಮುಂಚೆ ಇದ್ರು. ಅವರು ಕೆಳಗಿಳಿದು ಬಂದು ಹೊರಗಡೆ ಬರುವಾಗ ಇಂಥ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ಗೊತ್ತಾಗಿ ಇವರೆಲ್ಲರೂ ಕೂಡ ಈಗಲೂ ಶಾಕಿಂಗ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಹೆಂಗಿದೆ ಜಾಗ, ಅದು ಏನಾಯ್ತು, ಆ ಸಮಯಕ್ಕೆ ಏನಾಯ್ತು ಅನ್ನೋದ್ರ ಬಗ್ಗೆ ಅವರಿಂದಲೇ ಕೇಳೋಣ. ಸರ್ ಹೇಳಿ, ನೀವು ಅರ್ಧ ಗಂಟೆ ಮುಂಚೆ ಒಳ್ಳೆ ಸ್ಥಳದಲ್ಲಿ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಆಕ್ಚುಲಿ ಆ ಸ್ಪಾಟ್ ಹೇಗಿದೆ ಸರ್? ಅದು ಸ್ಪಾಟ್ ಹೇಗಿದೆ ಅಂದ್ರೆ, ಪಹಲ್ಗಾಮ್ ಅನ್ನೋದು ಒಂದು ಬೇಸ್ ಕ್ಯಾಂಪ್. ಬೇಸ್ನಿಂದ ಮೇಲೆ ಬೈಸರ ಅನ್ನೋದು ಒಂದು ವಿಲೇಜ್. ಅಲ್ಲಿ ಫುಲ್ ಫ್ಲಾಟ್ ಲ್ಯಾಂಡ್ ಇದೆ, ಗ್ರೀನ್ ಲ್ಯಾಂಡ್ ಇದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಹೋಗ್ಬೇಕಂತಂದ್ರೆ ಮಾಮೂಲಾಗಿ ನಡ್ಕೊಂಡು ಹೋಗಕ್ಕಾಗಲ್ಲ, ರೋಡ್ ಇಲ್ಲ, ಏನಿಲ್ಲ. ನೀವು ಕುದುರೆ ತಗೊಂಡೇ ಹೋಗ್ಬೇಕು, ಇಲ್ಲ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಈ ಮಳೆ ಬಂದು ಈ ಸ್ನೋ ಆಗಿ ಇದರಿಂದ ನಡ್ಕೊಂಡು ಹೋಗೋಕ್ಕೂ ಚಾನ್ಸೇ ಇಲ್ಲ. ಅಲ್ಲಿ ನೋಡಿ ಸರ್, ನೀವು ನನಗೆ ಕೆಲವು ಫೋಟೋ ಕಳಿಸಿ, ಆ ಪಾನಿಪುರಿ ತಿಂತಿರುವಾಗ ಅಲ್ಲಿ ಅಟ್ಯಾಕ್ ಮಾಡಿದ್ರು. ತಾವು ಕೂಡ ಅದೇ ಜಾಗದಲ್ಲಿ ಅರ್ಧ ಗಂಟೆ ಮುಂಚೆ ನಾವು ಬೇಲ್ಪುರಿ ತಿಂದು ಅಲ್ಲೇ ಫೋಟೋಸ್ ಎಲ್ಲ ತೆಗೆದುಕೊಂಡು ನಾವಲ್ಲೆಲ್ಲ ಮಜಾ ಮಾಡ್ತಾ ಇದ್ವಿ. ನಮ್ನೇನ್ ಇನ್ನೇನು ಟೈಮ್ ಆಗೋಯ್ತು, ನಾವು ಬೆಳಗ್ಗೆನೆ ಹೋಗಿದ್ವಿ. ಇನ್ನೇನು ಟೈಮ್ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗಿ ಕೆಳಗೆ ಬಂದು ಕುದುರೆ